ಸೋಮವಾರಪೇಟೆಯ OLV ಶಾಲೆಯಲ್ಲಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಡೆದ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದ ವಿದ್ಯಾರ್ಥಿಗಳಿಗೆ ಶಾಲೆಯ ವತಿಯಿಂದ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಮೊದಲಿಗೆ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನಂತರ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಮುಖ್ಯ ಅತಿಥಿ ಹಾಗೂ ಶಿಕ್ಷಕಿಯಾದ ಸವಿತಾ ಕೆಜೆರವರು, ಜೀವನದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಅನುಭವದ ಶಿಕ್ಷಣ ಬಹು ಮುಖ್ಯ. ಯಾಕೆಂದರೆ ಇವತ್ತು ಕೇಳಿದ ಪಾಠ ನಾಳೆ ಮರೆತು ಹೋಗಬಹುದು, ಆದರೆ ಅನುಭವದ ಪಾಠ ಜೀವನದ ಉದ್ದಕ್ಕೂ ನೆನಪಿರುತ್ತದೆ. ಹಾಗಾಗಿ ಈ ಅನುಭವವನ್ನು ಹೊತ್ತಿರುವವರು ನಿಮ್ಮ ಪೋಷಕರು ಹಾಗೂ ಶಿಕ್ಷಕರು. ಇವರ ಮಾತುಗಳನ್ನು ಗೌರವಿಸಿ ಮುನ್ನಡೆದರೆ ನಿಮ್ಮ ದಾರಿ ಸುಗಮವಾಗಿರುತ್ತದೆ ಎಂದು ತಿಳಿಸಿದರು. ಇದು ತುಂಬಾ ಇಂಪಾರ್ಟೆಂಟ್. ಇದರ ಜೊತೆಗೆ ನಿಮ್ಮ ಪೋಷಕರು ಹಾಗೂ ಶಿಕ್ಷಕರ ಮಾರ್ಗದರ್ಶನ. ಅನುಭವಕ್ಕಿಂತ ದೊಡ್ಡ ಶಿಕ್ಷಣ ಯಾವುದೂ ಇಲ್ಲ. ನಾವು ಇವತ್ತು ಮಾಡಿರುವಂತಹ ಪಾಠ ನಾಳೆ ಮರ್ತೋಗ್ಬಿಡ್ತೀವಿ ಕೆಲವೊಮ್ಮೆ, ಆದರೆ ಅನುಭವ ನೀಡಿದಂತಹ ಒಂದು ಪಾಠ ಇದೆಯಲ್ಲ, ನಾವು ಜೀವನ ಬಿಡಿ ಕೊನೆಯ ತನಕ ನಮಗೆ ನೆನಪಿರುವಂಥದ್ದು ಅನುಭವ ಕೊಡುವಂತಹ ಶಿಕ್ಷಣ. ಹಾಗಾಗಿ ಅಂಥ ಅನುಭವಗಳನ್ನ ಹೊತ್ತಿರುವಂತಹ ವ್ಯಕ್ತಿಗಳು ನಿಮ್ಮ ಪೋಷಕರು ಹಾಗೂ ಶಿಕ್ಷಕರು. ಅವರು ನಿಮಗೆ ಒಳ್ಳೆ ದಾರಿಗೋಸ್ಕರ, ನಿಮ್ಮನ್ನು ಒಳ್ಳೆ ದಾರಿಗೆ ಹೋಗ್ಲಿಕ್ಕೋಸ್ಕರ ಮಾತ್ರ ನಿಮಗೆ ಅವರು ಸಜೆಷನ್ಸ್ ಕೊಡುವಂಥದ್ದು, ಅವರು ದಾರಿ ತೋರಿಸುವಂಥದ್ದು. ಹಾಗಾಗಿ ಅವರ ಮಾತುಗಳನ್ನು ಕೇಳಿ ನಿಮ್ಮ ಕನಸುಗಳಿಗೆ ರೇಖೆಗಳನ್ನು ಕಟ್ಕೊಳ್ಳಿ, ದೊಡ್ಡ ಕನಸನ್ನು ಕಾಣಿ, ಅದಕ್ಕೆ ಪರಿಶ್ರಮವನ್ನು ಹಾಕಿ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಪಾಲ್ಗೊಂಡು ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾದ ಶಿವರಾಜು, ವಿಕಾಸ್, ಸಂದರ್ಶ, ಗಣಪತಿ ಹಾಗೂ OLV ಶಾಲೆಯ ಶಿಕ್ಷಕ ವೃಂದದವರಾದ ದಯಾ, ನಿರ್ಮಲಾ, ಸಿಂಧ್ಯಾ ಹಾಗೂ ಅರುಣಾ ಜ್ಯೋತಿ ಇದ್ದರು. 2025-26ನೇ ಸಾಲಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ದೇಶ ಶಾಲೆಯಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ನಡೆದಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ಅವರ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಅವರಿಗೆ ಒಂದು ಉತ್ತೇಜನವನ್ನು ನೀಡುವ ಸಲುವಾಗಿ ಪ್ರತಿ ವರ್ಷವೂ ಕೂಡ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಕಾರ್ಯಕ್ರಮಗಳಲ್ಲಿ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಪ್ರಶಸ್ತಿಗಳನ್ನು ಇಂದು ಪ್ರದಾನ ಮಾಡಲಾಗುತ್ತೆ. ಹಾಗೆ ನಮ್ಮ ಶಾಲೆಯಲ್ಲಿ ಒಟ್ಟು
10ನೇ ತರಗತಿ ವಿಭಾಗದಲ್ಲಿ 83 ವಿದ್ಯಾರ್ಥಿಗಳಿದ್ದು ಪ್ರತಿ ವರ್ಷವೂ ಕೂಡ ಎರಡೂ ವಿಭಾಗದಿಂದ ಶೇಕಡ 100ರಷ್ಟು ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದೇವೆ. ಕಳೆದ 5 ವರ್ಷಗಳಿಂದ ಶಾಲೆಯಲ್ಲಿ ಶೇಕಡ 100ರಷ್ಟು ಫಲಿತಾಂಶವನ್ನು ದಾಖಲಿಸಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ವಾಲಿಟಿ ವೆಯ್ಟೇಜ್ ಗುಣಮಟ್ಟದ ಫಲಿತಾಂಶವನ್ನು ಕೂಡ ನೀಡಿರುತ್ತೇವೆ. ಒಟ್ಟಾರೆಯಾಗಿ ನಮ್ಮ ಪ್ರೌಢಶಾಲೆಯಲ್ಲಿ 253 ವಿದ್ಯಾರ್ಥಿಗಳಿದ್ದು 8, 9 ಹಾಗೂ 10ನೇ ತರಗತಿಯಲ್ಲಿ 2 ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ಪ್ರತಿ ವರ್ಷವೂ ಕೂಡ ಶಾಲೆಯು ಉತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದು ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ರ್ಯಾಂಕ್ಗಳನ್ನು ಕೂಡ ಪಡೆದುಕೊಂಡಿರುತ್ತಾರೆ.